ಕಟ್ಟೋರು ಕಟ್ಟಿದರೆ ಮನೆ ಹಾಕ್ಬೇಕನ್ನೋರು ಇಲ್ಲಿ ಕಟ್ಟಿದರೆ ಏಳು ಬೆಟ್ಟಗಳನ್ನು ಏರಿದ ಮೇಲೆ ಆಮೇಲೆ 7 ಎಷ್ಟು ಜನ ಇಲ್ಲೆಲ್ಲ ನಿಂತಿದ್ದಾರಲ್ಲ ಇವರು ಇವರೇ. ಇಂಥವೆಲ್ಲ ಏನು ನೋವಿದ್ದರೆ ಇಲ್ಲಿ ಬಂದು ಹೋಗಿಬಿಟ್ರೆ ಸಾಕು ಅವರಿಗೆ, ಅದೆಲ್ಲ ಮಾಯ. ಇದು ಐ ಥಿಂಕ್ ಎಷ್ಟು 19 ವರ್ಷದ ಪಾದಯಾತ್ರೆ. ಇದು ವೆಂಕಟಾಪುರದಿಂದ ನಾನು, ನಮ್ಮ ಕಾಕ ಹಾಗೂ ನಮ್ಮ ಪರಿವಾರ ಎಲ್ಲರೂ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ವ್ಯೂಸ್ ಬರ್ತಾ ಇರುತ್ತೆ. ಮುಂದೆ ಒಂದು ಟೆಂಪಲ್ ಬರುತ್ತೆ, ಶ್ರೀ ಬಿಗ್ ಬಾಸ್ ಆಂಜನೇಯ ಅವ್ರದ್ದನ್ನು ತೋರಿಸ್ತೀನಿ. ಅಲ್ಲಿ ನಮ್ಮ ಕಾಕವರು ಮಾತಾಡ್ತಾರೆ. ಈ ವಿಡಿಯೋನೆಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ವಾಚ್ ಔಟ್ ಗಾಯ್ಸ್. ಥ್ಯಾಂಕ್ ಯು. ಈಗ ಒಂದು ಇಲ್ಲಿ ಜನಾಂಗ ಇಲ್ಲಿ ನೋಡಿ ಇವರೆಲ್ಲ ಕಾಣ್ತಾ ಇದ್ದಾರಲ್ಲ, ಇವರು ಅಂತೂ ದೊಡ್ಡ ಸಾಹಸ. ಅದು ಎಲ್ಲಿಂದ ತರ್ತಾರೋ ಏನು ಕತೀವೋ, ಇಲ್ಲಿ ಅಸ್ತವ್ಯವಸ್ಥೆ ಆದ್ರೂ ಇವರಿಗೆಲ್ಲ ಇರ್ತಕ್ಕಂಥ ರೂಢಿ ಇದೆ. ಆದ್ರೂ ಇವರೆಲ್ಲ ಇಲ್ಲಿ ಬಂದು ಕಾಯಿಗಳನ್ನು ಮಾರ್ತಕ್ಕಂಥದ್ದು, ಹಾಗೆ ಏನಾದರೂ ಸ್ನ್ಯಾಕ್ಸ್, ಟೀ, ಕಾಫಿ ಏನಾದ್ರೂ ಇಲ್ಲಿ ನಿಮಗೆ ಸಿಗುತ್ತೆ. ಇದೇ ಶ್ರೀ ಮಾರುತೇಶ್ವರ ಟೆಂಪಲ್ಲು. ಆಂಜನೇಯ ಬಂದಿದೆ ನೋಡ್ರಿ, ಆಂಜನೇಯ ಇಲ್ಲಿ ದರ್ಶನ ತಗೊಂಡು ಪಾದಯಾತ್ರೆ ಫಸ್ಟ್ ಬರ್ತಕ್ಕಂಥದ್ದು ಆಂಜನೇಯ. ಇಲ್ಲಿ ದರ್ಶನ ತಗೊಂಡು ನೆಕ್ಸ್ಟ್ ಬರೋದು ವೀರಭದ್ರೇಶ್ವರ. ಅದೊಂದು ನೆಕ್ಸ್ಟ್ ವೀಡಿಯೋ ಅಲ್ಲಿದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಒಂದು ಸ್ನಾನದಲ್ಲಿ ಬಂದರೆ ಅದೇನೋ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂದರೆ ವಿಶ್ರಾಂತಿ ತಗೊಂಡು ಮತ್ತೆ ಹೋಗ್ಬೇಕು. ಇಲ್ಲಿ ಬಸವಣ್ಣ ಇದ್ದಾರೆ, ಇವರು ಬಸವಣ್ಣ, ಹಾಗೂ ಇಲ್ಲಿ ದೇವರು ಇವರು ನೋಡಿ ಆಗಿನ ಕಾಲದಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ ಪ್ರತಿಭೆಗಳು. ಶ್ರೀಶೈಲ ಪಾದಯಾತ್ರೆ ಮಾಡಬೇಕಾದ್ರೆ ನಾವು ಪ್ರಥಮ ವೆಂಕಟಾಪುರಕ್ಕೆ ಬಂದು ವೆಂಕಟಾಪುರದಿಂದ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಬಂದು ಆಂಜನೇಯನ ದರ್ಶನ ತಗೊಂಡು ನಮಗೆ ಎಲ್ಲ ರೀತಿಯಿಂದ ಶಕ್ತಿ ದಯಪಾಲಿಸಲಿ ಆಂಜನೇಯ ಅಂತಕ್ಕಂಥದ್ದು. ಆ ಆಂಜನೇಯ ಪ್ರದಕ್ಷಿಣೆ ಹಾಕಿಸಿ ನಾವು ಕಾಯಿ ಹೊಡೆದು ಮುಂದೆ ನಾಗಲೂಟಿ ಅಂತಕ್ಕಂಥ ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನ ಬರೋವರೆಗೂ ಮುಂದೆ ಪಾದಯಾತ್ರೆ ಮಾಡಬೇಕು. ಇದು ಪ್ರತಿ ವರ್ಷ ಕರ್ನಾಟಕ, ಆಂಧ್ರ ಮತ್ತು ಕೇರಳ ಎಲ್ಲ ರಾಜ್ಯಗಳಿಂದ ಈ ಒಂದು ದೇವಸ್ಥಾನ ಪಾದಯಾತ್ರೆ ಬರ್ತಕ್ಕಂಥ ಸಂಪ್ರದಾಯ ಇದೆ. ಕಾಲಕ್ಕೂ ಆ ಆಂಜನೇಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ಹೇಳಿ ಒಂದು ಪ್ರಯಾಣ ಮುಂದೆ ಪಾದಯಾತ್ರೆ ಬೆಳೆಸ್ತೀವಿ. ಇಲ್ಲಿ ಜನ ನೋಡಿ, ಡಾಗ್ ಬರ್ತಾ ಇದೆ, ಬಿಡ್ತಾ ಇದ್ದೀವಿ. ಅಮ್ಮ ಯಾವ್ರಮ್ಮ? ಇಲ್ಲಿ ಇವ್ರ ಪರಿವಾರದವರು ಸ್ವಲ್ಪ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಅಮ್ಮ ಕ್ಯಾಮ್ರಾದಾಗ ಕಾಣಲ್ಲ, ಆದ್ರೂ ತೋರಿಸ್ತೀನಿ. ಇಲ್ಲಿದಾರೆ ನೋಡ್ರಿ ಇವ್ರೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮುಂದೆ ನೆಕ್ಸ್ಟ್ ವಿಡಿಯೋ ಮುಂದೆ ನೆಕ್ಸ್ಟು ನಾಗಲೋಟಿ ವೀರಭದ್ರೇಶ್ವರ ಅನ್ನಲ್ಲ, ಇದೆ ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲೆಲ್ಲ ಕಾಯಿಗಳು ನಿಮ್ಗೆ ಬೇಕಾದರೆ ಕಾಯಿ, ಬೆತ್ತ ಅಂದರೆ ಬಡಿಗೆ, ಶ್ರೀಶೈಲ ಮಲೈಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಡ್ಡ ಇರೋದರಿಂದ ಇಲ್ಲಿ ಬೆತ್ತ ತೊಗೋಬೇಕು. ಒಂದು ಕಾಯಿ, ಒಂದು ವೀರಭದ್ರೇಶ್ವರ ಕಾಯಿ ಹೊಡೆದು ಆನಂತರ ಈ ಒಂದು ಗುಡ್ಡ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಡ್ಡ ಬರುತ್ತೆ, ಅಂದರೆ ಬೆಟ್ಟ. ಆ ಬೆಟ್ಟವನ್ನು ಏರಬೇಕಾದಲ್ಲಿ ಈ ಒಂದು ಬೆತ್ತವನ್ನು ತಗೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದು, ಸೇಫ್ ಇರುತ್ತೆ. ತೊಗೊಂಡ್ರೆ ತುಂಬ ಒಳ್ಳೆಯದು, ತೊಗೊಳ್ಳೇಬೇಕು. ಯಾಕಂದ್ರೆ ತೊಗೊಳ್ಳಿಲ್ಲ ಅಂತಂದರೆ ಅದೊಂದು ಮಲೈಗೆ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ. ತೊಗೊಂಡ್ರೆ ಒಳ್ಳೆಯದು. ಇಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ, ಇಷ್ಟು ಜನ ಇದ್ದಾರೆ ನೋಡಿ. ಇಷ್ಟು ರಾತ್ರಿ ಈ ಸುಮಾರು ಟೈಮು 8:30 9 ಅನ್ಕೊತೀನಿ. 9 ಗಂಟೆಯಲ್ಲಿ ನೋಡಿ ಇಷ್ಟೆಲ್ಲ ಜನ. ಇಲ್ಲಿ ಒಂದು ದಾಸವಿದೆ, ಆ ದಾಸ ವಿಡಿಯೋನ ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಅವ್ರದ್ದಂತೂ ಅವ್ರ ಬಗ್ಗೆ ಏನು ಹೇಳಿ ಸ್ವಾಮಿ ನಾನು.
ಇಷ್ಟು ಕಾಡಿನಲ್ಲಿ ಇಷ್ಟು ಲಕ್ಷಾಂತರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ತಾರಲ್ಲ, ಅವ್ರ ಬಗ್ಗೆ ಅವ್ರಿಗೊಂದು ವೀರಭದ್ರೇಶ್ವರ ಸ್ವಾಮಿ ಮಂಗಳಾರತಿ ಇದೆ. ಅದಕ್ಕೆ ನಾಗಲೋಟಿ ಅಂತ ಹೆಸರು ಇದೆ. ಇಲ್ಲಿ ಕಾಣ್ತಕ್ಕಂಥದ್ದು ವೀರಭದ್ರೇಶ್ವರ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇಲ್ಲೆಲ್ಲ ಸ್ವಲ್ಪ ಇವರೆಲ್ಲ ಇರ್ತಾರೆ ಜನ, ಇವರೇ ಇಲ್ಲಿ ಪುರೋಹಿತರು, ಪೂಜಾರಿಗಳು, ಸ್ವಾಮಿಗಳು ಎಲ್ಲ ಇವರೇ ಎಲ್ಲ ಪೂಜೆ ಗೀಜೆ ಮಾಡಿ ರೆಸ್ಟ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಟ್ಟ. ಸ್ವಲ್ಪ ಹೆವಿ ಇರುತ್ತೆ, ಹೈಟ್ ಇರುತ್ತೆ ಅದು ಬೆಟ್ಟ. ಆ ಒಂದು ವಿಡಿಯೋ ಮುಂದೆ ಬರುತ್ತೆ, ನೋಡಿ ನೀವು. ಹೈಟಲ್ಲಿರುತ್ತೆ ಆ ಥರದ್ದು 7 ಬರುತ್ತೆ, 7 ಏರಬೇಕು, 7 ಇಳಿತಕ್ಕಂಥದ್ದು ಇರುತ್ತೆ. ಅದು ದೊಡ್ಡ ಮಲೈಗೆ ತುಂಬ ದಣಿಬೇಕು. ಒಂದು ಫಲ ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇಲ್ಲ, ಹಾಗೆ ಅದೇ ರೀತಿಯಾಗಿ ಮಲೈನ ನಾವು ಕಾಣಬೇಕು ಅಂತಂದರೆ ನಾವೆಷ್ಟು ಶ್ರಮಪಟ್ಟು ಹೋಗ್ತೀವಿ. ಆಂಜನೇಯನ ನಂತರ ಬರ್ತಕ್ಕಂಥದ್ದೇ ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನ. ಬರೋಬ್ಬರಿ ಚೆನ್ನಾಗಿ ನಡೆದ್ರೆ 1.5 ತಾಸು, 1 ತಾಸು 45 ನಿಮಿಷ ಇಲ್ಲಿ ಬಂದು ನಾಗಲೋಟಿ ಶ್ರೀ ವೀರಭದ್ರೇಶ್ವರ ದರ್ಶನ ಮಾಡಿಕೊಂಡ್ರೆ ಸಾಕು, ಮನಸ್ಸು ಮತ್ತೆ ಬಹಳ ಹಗುರಾಗುತ್ತದೆ. ಮತ್ತು ಮುಂದೆ ನಾಗಲೋಟಿ ವೀರಭದ್ರೇಶ್ವರ ಆದಮೇಲೆ 1ನೇ ಪಾದಗಟ್ಟಿ ಅಂತಕ್ಕಂಥದ್ದು ಬರ್ತದೆ. ಇದು 2ನೇ ಘಟ್ಟ. 1ನೇ ಘಟ್ಟ ಆಂಜನೇಯನ ದೇವಸ್ಥಾನ, 2ನೇ ಘಟ್ಟ ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನ. ಇದೆಲ್ಲ ನೀವು ಗೋಪುರ ನೋಡ್ತಾ ಇದ್ದೀರಿ ನೀವೀಗೆಲ್ಲ. ಇದು ಒಳಗಡೆ ಮೂರ್ತಿ ಇದೆ ವೀರಭದ್ರೇಶ್ವರ. ಯಾವ ಕಾಲದ್ದು ಅನಾದಿ ಕಾಲ, ಅದು ಎಷ್ಟೇ ಶತಮಾನ ಎಷ್ಟೋ ಗೊತ್ತಿಲ್ಲ. ಒಳಗಡೆ ಲಿಂಗವು ಮತ್ತು ನಂದೀಶ್ವರ ಮತ್ತು ವೀರಭದ್ರೇಶ್ವರ, ಭದ್ರಕಾಳಿ ಈ ಎಲ್ಲ. ಮತ್ತು ಮುಂದುಗಡೆ ಶ್ರೀ ನಂದೇಶ್ವರ ದೇವಸ್ಥಾನ ಇದೆ, ನಂದೇಶ್ವರ ಸ್ಥಾಪನೆ ಇದೆ. ಇಷ್ಟೆಲ್ಲ ಕಲ್ಲಿನ ಕಂಬ, ಪುರಾತನ ಕಾಲದ್ದು ಇದೆಲ್ಲ. ಬರೋಬ್ಬರಿ ಅಲ್ಲಿಂದ 1 ತಾಸು 45 ನಿಮಿಷಕ್ಕೆ ನಾಗಲೋಟಿಗೆ ಬರ್ತೀವಿ. ಕಾಡು ನಡಬರ್ಕ ಭಾಳ ಕಾಡಿನ ಒಂದು ವಿಶೇಷತೆ, ಆ ವನಸ್ಪತಿಯ ಒಂದು ಗುಣಧರ್ಮ ಏನು, ನಾವು ನಡೀತಾ ನಮಗೆ ಮನಸ್ಸು ಚೈತನ್ಯ ಮತ್ತು ಹೊಸ ಶಕ್ತಿ, ಹೊಸ ಅನುಭವ ಎಲ್ಲರಿಗೆ, ಒಂದು ಸದ್ಭಕ್ತರಿಗೆ ಹೊಸ ಅನುಭವ. ಇನ್ನೊಂದು ವಿಶೇಷ ಏನಂತಂದರೆ, ಈ ಕಾಯಿಲೆಗಳಿಂದ ಬಳಲ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಈ ಶುಗರ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಮಂಡ್ಯ ನೋವಾಗಲಿ ಅಥವಾ ಬ್ಯಾಕ್ ಪೇನ್ ಆಗಲಿ, ಇಂಥವೆಲ್ಲ ಏನು ನೋವಿದ್ದೋ ಇಲ್ಲಿ ಬಂದು ಹೋಗಿಬಿಟ್ರೆ ಸಾಕು ಅವರಿಗೆ, ಅದೆಲ್ಲ ಮಾಯ. ಅಂಥ ಒಂದು ಅದ್ಭುತ ಶಕ್ತಿ ಈ ಒಂದು ಪಾದಯಾತ್ರೆಯಲ್ಲಿ ಇದೆ. ಅಂಥ ಪಾದಯಾತ್ರೆ 2ನೇ ಘಟ್ಟ ನಾವು ಮುಟ್ಟಿದ್ದೇವೆ. ಇನ್ನು 3ನೇ ಘಟ್ಟ 1ನೇ ಸ್ಟೆಪ್ ಅಂದರೆ 1ನೇ ಬಾಗಿಲು ಅಂತಾರೆ. ಅಲ್ಲಿ ಆ ಬಾಗಿಲಿಂದ ಇನ್ನೂ ಅನೇಕ ಅನುಭವಗಳು ಆಗ್ತಾ ಇದ್ದಾವೆ. ಈಗ 2ನೇ ಘಟ್ಟ ಮುಟ್ಟಿದ್ದೇವೆ. ಮುಂದಿನ ಪ್ರಯಾಣ 1ನೇ ಬಾಗಿಲು ಅಂತಕ್ಕಂಥ ಅಲ್ಲಿ ಕಾಯಿ ಹೊಡೆದು ಮುಂದೆ ಸ್ಟಾರ್ಟ್ ಆಗುತ್ತೆ. 7 ಗುಡ್ಡ ಅದೇ ಥರ ಏರಬೇಕಾಗುತ್ತೆ. ಒಂದೊಂದು ಅನುಭವ ನಮಗೆ ತಿಳಿದು ಮುಂದಿನ ವಿಡಿಯೋದಲ್ಲಿ ಏನೋ ನೆಕ್ಸ್ಟ್ ವಿಶೇಷವಾಗಿ ಅದ್ರ ತಿಳಿಸ್ತೀವಿ. ವಿಶೇಷವಾಗಿ ಎಲ್ಲರಿಗೆ ಒಳ್ಳೆಯದಾಗಲಿ, ಸದ್ಭಕ್ತರು ಈ ಒಂದು ಪಾದಯಾತ್ರೆ ಮಾಡಿ ಪುನೀತರಾಗಬೇಕಂತಕ್ಕಂಥದ್ದೇ ನನ್ನ ಒಂದು ಆಸೆ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಮಲ್ಲಿಕಾರ್ಜುನ ಭ್ರಮರಾಂಬ ಕೃಪಾಶೀರ್ವಾದ ಎಲ್ಲರಿಗೂ ಮಾಡಲಿ. ನೋಡಿದ್ರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನಾಗಲೋಟಿ ವೀರಭದ್ರೇಶ್ವರ ನಮ್ಮ ಸ್ವಾಮಿಗಳು ಹೇಳ್ದಂಗೆ ಇಲ್ಲೆಲ್ಲ ಅದ್ಭುತವಾಗಿರುತ್ತೆ. ನೀವು ಎಷ್ಟೇ ಬ್ಯುಸಿ ಇದ್ರೂ, ನನ್ನ ತಿಳಿದ ಮಟ್ಟಿಗೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಈ ಒಂದು 15 ದಿನ ಅಂದರೆ ಹುಣ್ಣಿಮೆ ನಂತರ ಬರ್ತಕ್ಕಂಥ ಎಷ್ಟೇ ಬ್ಯುಸಿ ಇದ್ರೂ ಈ ಒಂದು ಪಾದಯಾತ್ರೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಭಾಳ ಸೊಗಸಾಗಿ ಈ ಒಂದು ಪಾದಯಾತ್ರೆನ ಹಮ್ಮಿಕೊಳ್ತಾರೆ. ಆಸಕ್ತಿ ಇದ್ದವರು ನೀವು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಒಂದು ಸುಲಭವಾದ
ಸುಲಭ ಅಲ್ಲ, ತುಂಬ ಕಷ್ಟದಿಂದ ಹೋಗಬೇಕು ಪಾದಯಾತ್ರೆ. ನಮ್ಮ ತಂಗಿಯವ್ರ ಕಡೆ ಏನೋ ಒಂದು ಎರಡು ಮಾತು ಹೇಳ್ತಾರಂತೆ, ಕೇಳುವ. ನಮ್ಮ ಐಶ್ವರ್ಯ ಹಿರೇಮಠ ಅಂತ, ಇವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಇವರು ವಿಶೇಷವಾಗಿ ಏನೇನು ಅನುಭವ, ಇವ್ರ ಬಗ್ಗೆ ಒಂದೆರಡು ಮಾತು ವಿಚಾರ ಮಾಡೋಣ. ಐಸು ಹೇಳು, ಹೆಂಗಿತ್ತು? ಹಾಂ, ಈಗ ಆಂಜನೇಯ ನಡ್ಕೊಂಡು ಬಂದ್ರಲ್ಲ, ಏನೇನು ಅನುಭವ ಆಯ್ತು ನಿನಗೆ? ಒಳ್ಳೆ ಫೀಲಿಂಗ್, ಕಾಡು, ಮರ ಎಲ್ಲ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಹಂಗೆ ಎಲ್ಲ ಮಾತಾಡ್ಕೊಂತ ಜೈಕಾರ ಹಾಕೊಂತ ಈ ಒಂದು ಪಾದಯಾತ್ರೆ, ಈ ಪಾದಯಾತ್ರೆ ಸೂಪರ್ ಚೆನ್ನಾಗಿ ಬಂದ್ವಿ ಎಲ್ಲರೂ. ಆ ಥರ ಓಕೆ. ಇಲ್ಲಿ ಆದ ನಂತರ ಮತ್ತೆ ಮುಂದೆ ಏನಿದೆ ವಿಶೇಷವಾಗಿ ಅಂದ್ರೆ ದಾಸೋಹ ಇದೆಯಾ, ಅಥವಾ ಇವರಿಗೆ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನಾದ್ರೂ ಒಂದು ಕೆಲವೊಂದು ಟಿಪ್ಸ್ ಏನಾದ್ರೂ ಹೇಳ್ತೀರಾ? ಮುಂದೆ ದಾಸೋಗಿದೆ. ಮತ್ತೆ ಇಲ್ಲಿ ಭತ್ತ ಏನಾದರೂ ತಗೋಬೇಕಾ? ಭತ್ತ ತಗೋಬೇಕು. ಶ್ರೀಶೈಲನ ಭತ್ತ ಅದೇ ಮೇನ್ ಇರೋದು. ಒಂದು ನಿಮಿಷ, ಅದು ಭತ್ತ ತೋರಿಸ್ತೀನಿ ನಿಮಗೆ. ಇದನ್ನು ತಗೊಂಡು, ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಈ ಭತ್ತನ ಬಿಟ್ರೆ ಶ್ರೀಶೈಲನ ಬಿಟ್ಟು ಹೋದಂಗೆ ಅಂತೆ. ಕಂಪಲ್ಸರಿ ತಗೊಂಡೋಗ್ಬೇಕು. ಪಾದಯಾತ್ರೆ ಮಾಡೋರು ಇಲ್ಲ ಡೈರೆಕ್ಟ್ ಶ್ರೀಶೈಲಕ್ಕೆ ಹೋಗೋರು ಇರ್ತಾರಲ್ಲ, ಇದನ್ನ ಬಿಟ್ಟು ಹೋದ್ರೆ ಬಲೆನೇ ಬಿಟ್ಟು ಹೋದಂಗೆ ಅಂತೆ ಹೇಳ್ತಾರೆ ಅದು ಹಿರಿಯರು. ಹಾಗೆ ನಮ್ಮ ತಂಗಿಯವರು ಹೇಳಿದಂಗೆ ಈ ಒಂದು ಮಲೆಯನ್ನ ಭತ್ತವನ್ನು ಯಾರು ಮಿಸ್ ಮಾಡ್ಕೊಳ್ಳಾರ್ದೆ ನೆಕ್ಸ್ಟಿಗೆ ನಿಮ್ಗೆ ಬೆಟ್ಟ ತೋರಿಸ್ತೀವಿ ನಾವು, ಅದು ಮೆಟ್ಲು ಹತ್ತೋದು. ಆ ಒಂದು ವಿಡಿಯೋನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಹಾಗೂ ನಮ್ಮ ಸ್ವಾಮಿಗಳು ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ನೀವು ನೋಡಿ. ದೇವಸ್ಥಾನ ನಾವು ಪಾದಯಾತ್ರೆ ಬರ್ತಾ ಇದ್ದು ಇದು ಸತತ 3ನೇ ಬಾರಿ. ಇದು ಶ್ರೀ ಕ್ಷೇತ್ರ ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿಂದ 7 ಬೆಟ್ಟಗಳನ್ನು ಹತ್ತಬೇಕು. ಇಲ್ಲಿ ತನಕ ಬಂದದ್ದು ಒಂದಾದರೆ ಇನ್ನು ಮೇಲೆ ರೋಚಕವಾದ ಕತೆ ಇರ್ತದೆ. ಇಲ್ಲಿ ತನಕ ನನಗೇನು ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ, ಯಾರಿಗೂ ಅನಿಸಲ್ಲ. ಇನ್ಮೇಲೆ ಅದ ನೋಡೋಣ ಮುಂದೆ ಏನಾಗುತ್ತೋ. ನಾವಿಲ್ಲಿ ಈಗ ನಾಗಲೋಟಿ ವೀರಭದ್ರೇಶ್ವರದಲ್ಲಿ ಇರೋದು. ಇಲ್ಲಿದ್ದ ನಾವು ಪಾದಯಾತ್ರೆ ಅಂದರೆ ಅದ್ಭುತವಾಗಿ ನಡೀತೀವಿ ಅಂತ ಅಂದ್ಕೊಂಡಿದ್ದೀವಿ. ಕೈಲಾಸ ಬಾಗ್ಲ ಕಾಣತಿಗೆ ತುಂಬ ಅದ್ಭುತವಾಗಿರ್ತೀವಿ. ಅಲ್ಲಿವರೆಗೂ ಹೇಳ್ತೀವಿ ಮುಂದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ನಮ್ಮ ಸ್ವಾಮಿಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಆ ವಿಡಿಯೋದಲ್ಲಿ, ಅದೇ ಆ ರೀತಿಯಲ್ಲಿ ಈ ಒಂದು ಪಾದಯಾತ್ರೆ ನೀವು ಎಷ್ಟೇ ಬ್ಯುಸಿ ಇದ್ರೂ ಬರ್ತಾರೆ ಜನ. ನನ್ನ ತಿಳಿದ ಮಟ್ಟಿಗೆ ಎಷ್ಟೇ ಬ್ಯುಸಿ ಇದ್ರೂ ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಅಟ್ಲೀಸ್ಟ್ 2 ಅಥವಾ 3 ದಿನ ಆದ್ರೂ ಟೈಮ್ ತೊಗೊಂಡು ಪಾದಯಾತ್ರೆ ಮಾಡ್ತಾರಂಥವ್ರು ಜನ ಸಾಕಷ್ಟು ಜನ ನೋಡಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಇಲ್ಲಿಂದನೇ ಬರ್ತಾರೆ. ಇಲ್ಲಿ ನಮ್ಮ ಸ್ವಾಮಿಗಳು ಹೇಳ್ದಂಗೆ ಎಲ್ಲಿಂದಾದರೂ ಬರ್ತಾರೆ ಇಲ್ಲಿ ಒಂದು ಸ್ವಾಮಿಗೆ. ಇಲ್ಲಿ ಸ್ಪೆಷಲಿ ಇಲ್ಲಿ ಪಾದಯಾತ್ರೆ ಮಾಡಬೇಕಂತಲೇ ಒಂದು ವಿಶೇಷವಾಗಿ ಬರ್ತಕ್ಕಂಥ ಭಕ್ತರು ಇರ್ಬೋದು. ಇಲ್ಲಿ ಕಾಣ್ತಿದ್ರಲ್ಲಿ ಇಲ್ಲಿ ನೋಡಿ, ಇದೆಲ್ಲ ಅಂಗಡಿಗಳು. ಇಲ್ಲಿನೂ ನೀವು ಏನಾದರೂ ಸ್ವಲ್ಪ ಟೀ ಹಾಗೆ ಏನಾದರೂ ಸ್ನ್ಯಾಕ್ಸ್, ಬಿಸ್ಕೆಟು ಏನಾದ್ರೂ ತಗೊಂಡು ಒಂದು ಸ್ವಲ್ಪ ನೀವು ಸ್ನ್ಯಾಕ್ಸ್ ರೂಪದಲ್ಲಿ ತೊಗೋಬೋದು. ಇವ್ರದ್ದು ಅರಸಾಹಸ, ಇವರು ಇಲ್ಲಿಂದ ತರ್ತಾರೋ ಏನು. ನಮ್ಮ ಮುಂದೆ ಏನೀಗ ನಡ್ಕೊಂಡು ಹೋಗಕತ್ತಾರಲ್ರಿ, ಇದಕ್ಕೆ ಕಂಬಿ ಅಂತ ಕರೀತಾರೆ ನೋಡ್ರಿ. ಮಲ್ಲಯ್ಯನ ಕಂಬಿ ಹೊತ್ಕೊಂಡು ಹೋಗಕತ್ತಾರ ನೋಡ್ರಿ. ಇಲ್ಲಿ ನಮ್ಮ ಮಾವನ ಪಕ್ಕ ಕಾಣಿಸ್ತಾರಲ್ರಿ, ರೈಟ್ ಸೈಡಿಗೆ ಮುಂದೆ ಹೊತ್ಕೊಂಡು ಹೋಗಕತ್ತಾರ ನೋಡ್ರಿ. ಅದು ಕಟ್ಗೆದು ಮುಂದೆ ಒಂದು ಮಲ್ಲಯ್ಯಂದು ಮುಖ, ಒಂದು ಬಸವಣ್ಣಂದು ಸಣ್ಣದ ವಿಗ್ರಹ ಈ ಥರ ಇರುತ್ತೆ. ಈ ಕಾಡಿನಲ್ಲಿ ನಾವು ಹೋಗೋದೇ ಕಷ್ಟ ಅಂಥದ್ರಲ್ಲಿ ಇವರು ಈ ಕಂಬಿನ ಹೊತ್ಕೊಂಡು ಮತ್ತೆ ಇಷ್ಟು ಸ್ಪೀಡಾಗಿ ಹೋಗ್ತಾರಲ್ರಿ. ಅವ್ರು ಯಾರ ಕೈ ಸಿಗಲ್ಲ ನೋಡ್ರಿ, ಅಷ್ಟು ಸ್ಪೀಡ್ ಓಡ್ತಿರ್ತಾರ ಕಾಡಿನಲ್ಲಿ. ರಾತ್ರಿ ನೋಡ್ಬೋದು. ನಮ್ಗಂತ್ರ ಅದ್ಭುತ ಅನಿಸ್ತದ ನೋಡ್ರಿ ನೋಡಕ. ಪ್ರತಿಯೊಂದು ಊರ್ಲಿಂದ ಒಬ್ಬೊಬ್ರು ಈ ತರ ತಗೊಂಬಂದಿರ್ತಾರೆ ಕಂಬಿನ. ಅಲ್ಲಿ ಹೋಗಿ ಪ್ರಸಾದ ಅದೆಲ್ಲ ಮಾಡಿಸ್ತಾರ ಅವರು. ನೋಡಕ್ ಬಹಳ ಖುಷಿ ಆಗುತ್ತೆ ನೋಡ್ರಿ. ರಾತ್ರಿ ಒಂಥರ ರೋಚಕವಾದಂತಹ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಆದ್ರೆ ಅಷ್ಟೇ ಖುಷಿ ಆಗ್ತದ. ನಾವು ಹೋಗತ್ತೀವಿ ನೋಡ್ರಿ, ಇಡೀ ನೈಟ್ ಜರ್ನಿ ನೋಡ್ರಿ. ನೈಟ್ ಎಲ್ಲ ಟ್ರೆಕ್ಕಿಂಗ್ ಮಾಡ್ತೀವಿ ಇಲ್ಲಿ ನಾವು ಬೆಟ್ಟದಾಗ. ಒಂಥರ ತಣ್ಣಗೆ ಗಾಳಿ, ಪ್ರಾಣಿಗಳ ಸದ್ದು. ಕೆಲವೊಂದು ಟೈಮ್ ಯಾರೂ ಸಿಗಲ್ಲ, ಕಿಲೋಮೀಟರ್ ಗಟ್ಟಲೆ ಮುಂದೆ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ. ಕೆಲವೊಂದು ಟೈಮ್ ಹಿಂದೆ ಯಾರೋ ಕರೆದಂಗೆ ಕೇಳಿಸ್ತಿರ್ತದ. ಆ ಒಂದು ಬೆಟ್ಟದಲ್ಲಿ ಮಲ್ಲಯ್ಯ ಬರ್ರಿ ಅಂತ ಯಾರೋ ನಾವು ಹಿಂದೆ ಉಳಿದಿದ್ವಿ ಅಂದ್ರೆ ಕರಿತಿರ್ತಾರ. ಅದು ದೇವ್ರೇ ಕರಿತಾನೇನೋ ಅಂತ ಅನಿಸ್ತದ ಒಂದೊಂದ್ಸಲ ನೋಡಿದಾಗ. ಭಯ ಆದಾಗ, ಏನೋ ಪ್ರಾಣಿಗಳ ಸದ್ದು ಕೇಳಿದಾಗ ತುಂಬಾ ಚೆನ್ನಾಗಿರ್ತದ ನೋಡ್ರಿ. ಯಾರು ಸ್ವಾಮಿ ಈಗೆಲ್ಲ ಒಂದು ಫಂಕ್ಷನ್ ಒಂದು 10 ನಿಮಿಷ ಅಡಿಗೆ ನೀಡೋಕೆ ಆಗಲ್ಲ ಅಂಥದ್ರಲ್ಲಿ ಇಷ್ಟು ಲಕ್ಷಾಂತರ ಜನಕ್ಕೆ ಅವ್ರಿಗೆ ಊಟ ಮಾಡಿಸೋಂಥ ಶಕ್ತಿ ಆ ಮಲ್ಲಯ್ಯ ಅವ್ರಿಗೆ ಕೊಟ್ಟಿದ್ದಾನಲ್ಲ. ದೊಡ್ಡದೊಂದು ನಮಸ್ಕಾರ ಅವರಿಗೆ.
ಒಂದು ಫಂಕ್ಷನ್ ಆದರೆ ಒಂದು ಬರ್ತ್ಡೇ ಪಾರ್ಟಿ ಆದರೆ ಯಾರು ಒಂದು 10-15 ನಿಮಿಷ ನಿಂತು ಊಟನೇ ನೀಡಲ್ಲ ಸರಿಯಾಗಿ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಅಷ್ಟೆಲ್ಲ ಜನಕ್ಕೆ ಅವರೆಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನಿಂತು ಪ್ರತಿಯೊಬ್ಬರಿಗೆ ಒಂದು ಕಾಳಜಿ ಮಾಡಿ ಪ್ರಸಾದ ವೇಸ್ಟ್ ಮಾಡಬೇಡಿ, ಯಾಕಂತಂದರೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ. ಅವರಷ್ಟೇ ಲಿಮಿಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಬೇಕು, ಸಂಪೂರ್ಣವಾಗಿ ಮುಗಿಸ್ಬೇಕು ಅದನ್ನು. ಅರ್ಧಂಬರ್ಧ ಬಿಟ್ಟರೆ ಅವ್ರೂ ಬೇಜಾರಾಗುತ್ತೆ. ಹಂಗಾಗಿ ಅಲ್ಲಿ ಇರ್ತಾರೆ, ಅಲ್ಲಿ ಅವರು ನಿಂತಿರ್ತಾರೆ, ಯಾರು ತೋರಿಸ್ತೀನಿ ಅವ್ರೂ ಬಿಡಲ್ಲ. ಅವರು ನಿನಗೆ ಎಷ್ಟು ಬೇಕೋ ಅಷ್ಟು ಉಣಬೇಕು, ಹೋಗ್ಬೇಕು ಮತ್ತೆ ಮುಂದೆ. ಮತ್ತು ನೆಕ್ಸ್ಟ್ ಬರೋರಿಗೆ ಅನುಕೂಲ ಆಗಲಿ ಒಂದು ರೀತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರೂ ಕೂಡಿ ಈ ಒಂದು ದಾಸೋಹನ ನಡೆಸ್ತಕ್ಕಂಥದ್ದು ಒಂದು ಅದ್ಭುತ. ಇವರಿಗೆ ಎಷ್ಟು ಕೋಟಿ ನಮ್ಮಗಳು ಹೇಳಿದ್ರು ಕಡಿಮೆನೇ. ಇಲ್ಲಿ ನೋಡಿ, ಇದು ಕಂಬಿ ಮಲ್ಲಯ್ಯ ಅಂತ ಹೇಳ್ತಾರೆ. ಇದೇ ನೋಡಿ, ನಾ ಹೇಳಿದ್ನಲ್ಲ ದಾಸೋಹ. ನೋಡಿ ಎಷ್ಟು ಜನ ಪ್ರಸಾದ ಮಾಡತಕ್ಕಂಥವ್ರು. ಹಾಗೆ ನೋಡಿ ಅಲ್ಲೆಲ್ಲ ಅಪ್ಪ ದೇವ್ರೆ, ಅವರು ನಮ್ಮ ಮಲ್ಲಯ್ಯನೇ ಅವರಿಗೆ ದೊಡ್ಡ ಶಕ್ತಿ ಕೊಟ್ಟಿರ್ಬೇಕು ಮೋಸ್ಟ್ಲಿ. ಅಷ್ಟು ಶಕ್ತಿ ಎಲ್ಲರಿಗೂ ಸಿಗಲ್ಲ. ನೋಡಿ ಎಲ್ಲ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಬಿಟ್ಟರೆ ಮತ್ತು ಸ್ವಲ್ಪ ನಡಬಾರಕ ಒಂದಲ್ಲಿ ಸಿಗ್ಬೋದು. ಇಲ್ಲೇ ನೀರು ಚೆನ್ನಾಗಿದೆ, ಬೆತ್ತ ಕಾಯಿ ನೋಡಿ ಇಲ್ಲೆಲ್ಲ ವ್ಯವಸ್ಥೆ. ಇದು ಕೊಳ್ಳ. ಈ ಕೊಳ್ಳದಲ್ಲಿ ಸ್ವಲ್ಪ ಮುಖ ಅಥವಾ ಸ್ನಾನ ಮಾಡೋದ್ರಿಂದ ಫ್ರೆಶ್ ಆಗುತ್ತೆ. ಇದೇ ನೀರು ಕುಡಿಯೋಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೀರು. ದಣಿದಿರ್ತಕ್ಕಂಥ ದೇಹಕ್ಕೆ ಒಂದು ಅಮೃತವನ್ನು ಹಾಕಿದಂಗೆ ಆ ಒಂದು ಕೊಳ್ಳದಲ್ಲಿರ್ತಕ್ಕಂಥ ನೀರು. ನೋಡಿ ದಾಸೋಹ ಹೇಗಿದೆ, ಎಷ್ಟು ಜನ ಏನು ಇಲ್ಲೆಲ್ಲ ಇಲ್ಲಿ ನಿಂತಿದ್ದಾರಲ್ಲ ಇವರೇ ಊಟ ಎಷ್ಟು ಬೇಕು ಅಷ್ಟು ನೀಡಿಸಿಬೇಕು, ಇದು ಮಾಡಬೇಕು. ಅದೇನು ಉಳಿತು ಅಂತಂದರೆ ಇವರು ಕಳಿಸಲ್ಲ ಹೊರಗಡೆ, ಮತ್ತು ಅಲ್ಲೇ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಅದು ಉಂಡು ಮೇಲೆ ಮತ್ತೆ ಬಿಡೋಂಥದ್ದು. ಇಲ್ಲಿ ನಿಂತಿದ್ದಾರಲ್ಲ ಇವರು ದಾಸೋಹ ನಡೆಸ್ತಕ್ಕಂಥವ್ರು ಸಾಂಗ್ಲಿಯವರು ಅಂತ ಇವರು. ಅದ್ರ ಮುಂದೆ ನಮ್ಮ ಸ್ವಾಮಿಗಳು ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ವಿಚಾರವಾಗಿ. ನೋಡಿ ಇಲ್ಲೆಲ್ಲ ಜನ ಎಷ್ಟು ಜನ ಸೇರಿದ್ದಾರಪ್ಪ. ಇದೇ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಸ್ಟೆಪ್ಪು, ಅದ್ರ ಬಗ್ಗೆ ನಮ್ಮ ಸ್ವಾಮಿಗಳು ಮಾತಾಡ್ತಾರೆ. ಕೇಳಿ ಆದ ನಂತರ ಮುಂದಿನ ಆ ಒಂದು ಕ್ಲಿಪ್ಪನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾಯಿ ಹೊಡೆದು ಹೋಗ್ತಾಯಿದ್ದಾರೆ ನಮ್ಮ ಸ್ವಾಮಿಗಳು, ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೇಳಿ ಅವ್ರ ಮಾತುಗಳನ್ನು ಕೇಳಿ. ನೆಕ್ಸ್ಟು ಮುಂದಿನ ವಿಡಿಯೋ ಕ್ಲಿಪ್ಪಲ್ಲಿ ನಾನು ಮತ್ತೆ ಅದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದೇ ನಾಗಲೋಟಿ ವೀರಭದ್ರೇಶ್ವರ ಆದ ನಂತರ ಇಲ್ಲಿ ದಾಸೋಹ ಇರ್ತದೆ. ಎಡಭಾಗದಲ್ಲಿ ಶ್ರೀ ಮಹಾ ಗಂಗಾಮಾತೆ, ಬಲಭಾಗದಲ್ಲಿ ಕೂಡ ಗಂಗಾಮಾತೆ. ಆದರೆ 1ನೇ ಬಾಗಿಲು, ಇದು 1ನೇ ಬಾಗಿಲು ಅಂತಕ್ಕಂಥದ್ದು ವಿಶೇಷವಾಗಿರ್ತದೆ. ಇದು ಎಲ್ಲರೂ ಈಗ ಅಲ್ಲಿಂದ ಏನು ವೆಂಕಟಾಪುರಕ್ಕೆ ಏನು ಇಲ್ಲಿಂದ ನಡ್ಕೊಂಡು ಬಂದಿರ್ತಾರೆ, ಇದು 1ನೇ ಬಾಗಿಲು. ಇಲ್ಲಿ ಹೊಸ್ದಾಗಿ ಯಾರೇ ಬರಲಿ ಅವರು ಒಂದು ಕಾಯಿ ಅಲ್ಲಿ ಒಂದು 1ನೇ ಬಾಗಿಲಿಗೆ ಕಾಯಿ ಹೊಡೆದು ನಮಸ್ಕಾರ ಮಾಡಿ ಇರತಕ್ಕಂಥ ಒಂದು ಸಂಸ್ಕಾರ. ಇದು ವಿಶೇಷವಾಗಿದೆ. ಇಲ್ಲಿಂದ ಸಾಕಷ್ಟು ಏನಂತಂದರೆ 7 ಗುಡ್ಡವನ್ನು ಏರಬೇಕಾಗುತ್ತೆ ಇನ್ನು ಮುಂದೆ. ಈಗ ಇಲ್ಲಿಂದ ಬರ್ತಕ್ಕಂಥ ಸನ್ನಿವೇಶ ಏನೈತೆ ಅದು ಎಲ್ಲ ಒಂದು ನಾರ್ಮಲ್ ಆಗಿರ್ತದೆ. ಈಗ ಇಲ್ಲಿಂದ ಏನು ಹೋಗ್ತೀವಲ್ಲ ಇದು ಭಾಳ ವಿಶೇಷ ಇದೆ. ಇದು ಹೇಳೋಕ್ಕಾಗಲ್ಲ, ನೀವೇ ಸ್ವತಃ ಬಂದು ಅನುಭವಿಸ್ಬೇಕು ಇದನ್ನು. ಯಾಕಂತಂದರೆ ಬಾಯಲ್ಲಿ ಹೇಳ್ತಕ್ಕಂಥದ್ದು ಭಾಳ ಸರಳ, ಆದರೆ ಅನುಭವ ಅಂತಕ್ಕಂಥದ್ದು ಏನೈತಿಲ್ಲ ಅದು ಭಾಳ ಮುಖ್ಯ. ಈಗ ನಾಗಲೋಟಿ ವೀರಭದ್ರೇಶ್ವರನ ದರ್ಶನ ತಗೊಂಡು ಇಲ್ಲಿ ಎಡಭಾಗದಲ್ಲಿ ದಾಸೋಹ ಇರ್ತದೆ. ಇಂಚಲಗೇರಿ ಸಾಂಗ್ಲಿ ಡಿಸ್ಟಿಕ್ಕಿನವರು ಇಂಚಲಗೇರಿ ಅಂತಕ್ಕಂಥ ಗ್ರಾಮದೊಳಗಿರ್ತಕ್ಕಂಥವ್ರು ಅವರು ಇಲ್ಲಿ ದಾಸೋಹ ಮಾಡ್ತಾರೆ. ಅವರು ಬಹಳ ವಿಶೇಷವಾಗಿರ್ತದೆ. ಏನಂತಂತಂದರೆ ಮಜ್ಜಿಗೆ ಮತ್ತು ಅನ್ನ ಸಾಂಬಾರು ಮತ್ತು ಸ್ವೀಟು ಈ ರೀತಿಯಾಗಿ ಇಲ್ಲಿ ಪ್ರಸಾದವನ್ನು ಅವರು ಸಿದ್ಧಪಡಿಸಿರ್ತಾರೆ. ಅವರು ಎಷ್ಟಂದರೆ ಎಲ್ಲ ಯಾತ್ರಿಕರನ್ನು ಕರೆದು ಅವರು ಪ್ರಸಾದವನ್ನು ಮಾಡಿಸಿ ಅವರನ್ನು ನಾವು ಕೊಂಡಾಡೋಕ್ಕೆ ಆಗಲ್ಲ. ಮಲ್ಲಯ್ಯನೇ ಅವರಿಗೆ ಆಯುರಾರೋಗ್ಯ ಸಕಲ ಸಂಪದ ಭೋಗ ಭಾಗ್ಯವನ್ನು ಕೊಡಬೇಕು ಅವರಿಗೆ. ಇಲ್ಲಿ 1ನೇ ಘಟ್ಟ ಇದು. ಇಂಥ ಘಟ್ಟವನ್ನು ಇದು
7 ಏರಬೇಕು. ಈ 7 ಬೆಟ್ಟಗಳನ್ನು ಏರಿದ ಮೇಲೆ ಆಮೇಲೆ 7 ಇಳಿಬೇಕು. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಲ್ಲಯ್ಯನ ದರ್ಶನ ಶ್ರೀಶೈಲ ಪಾದಯಾತ್ರೆ ಮಾಡಬೇಕಾಯ್ತಂದ್ರೆ ಭಾಳ ವಿಶೇಷ ಇದೆ. ಈ ವಿಶೇಷ ಏನಂತಂದ್ರೆ ಇದು ಯುಗಾದಿ ಯಾವಾಗ ಜನವರಿ 15 ಮತ್ತು ಶಿವರಾತ್ರಿ ಮಹಾ ಒಂದು ಜಾಗರಣ ನಿಮಿತ್ತ ಮತ್ತು ಯುಗಾದಿ ನಿಮಿತ್ತ ಮಾಡ್ತಕ್ಕಂಥ ಯಾತ್ರೆ. ಈ 3 ಸಂದರ್ಭದಲ್ಲಿ ಮಾಡ್ತಕ್ಕಂಥ ವಿಶೇಷ ಯಾತ್ರೆ ಇದು ಎಷ್ಟು ಹೇಳಿದರೂ ಸಾಲದು. ಎಲ್ಲ ಕರ್ನಾಟಕದವರು, ಆಂಧ್ರದವರು ಮತ್ತು ಮಹಾರಾಷ್ಟ್ರದವರು ಮತ್ತು ಎಲ್ಲಿಂದ ಎಲ್ಲ ಭಕ್ತರು ಭಾಳ ವಿಜೃಂಭಣೆಯಿಂದ ಈ ಒಂದು ಸ್ಥಾನಕ್ಕೆ ಬಂದು 1ನೇ ಬಾಗಿಲಿಗೆ ಕಾಯಿ ಹೊಡೆದು ಇಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಈಗ ಮುಂದೆ 7 ಬೆಟ್ಟವನ್ನು ಹೇಳ್ತಕ್ಕಂಥ ವಿಶೇಷ ಸನ್ನಿವೇಶ ಇದೆ. ಅದು 7 ಬೆಟ್ಟ ನಿಮಗೆ ತೋರ್ಸೋಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಯಾಕಂದರೆ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಇರೋಲ್ಲ. ಎಷ್ಟು ಸಾಧ್ಯ ಆಗುತ್ತಾ ಅಷ್ಟನ್ನು ನಾವು ನಿಮಗೆ ತೋರಿಸಲು ಪ್ರಯತ್ನ ಮಾಡ್ತೀವಿ. ಆದಷ್ಟು ನೀವು ಒಂದಾದರೂ ನಿಮ್ಮ ಜನ್ಮದಲ್ಲಿ ಒಂದು ಸಲ ಆದರೂ ನೀವು ಈ ಒಂದು ಶ್ರೀಶೈಲ ಪಾದಯಾತ್ರೆ ವೆಂಕಟಾಪುರಲಿಂದ ಮಾಡಿರಿ. ನಿಮ್ಮೂರ್ಲಿಂದ ಬೇಡ, ನಿಮ್ಮೂರ್ಲಿಂದ ಮಾಡೋಕ್ಕಾಗಲ್ಲ ಅಂದ್ರೆ ಬೇಡ, ಒಂದು ವೆಂಕಟಾಪುರಲಿಂದ ನೀವು ಪಾದಯಾತ್ರೆ ಮಾಡಿದರೆ ನಿಮ್ಮ ಜನ್ಮ ಪಾವನವಾಗುತ್ತದೆ ಅಂತಕ್ಕಂಥ ಮಹಾ ವಿಚಾರವನ್ನು ನಿಮಗೆ ತಿಳಿಸಿ ಎಲ್ಲರಿಗೆ ಸನ್ಮಂಗಲವನ್ನು ಆ ಭ್ರಮರಾಂಬ ಮಹಾಮಾತೆ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ನಿಮ್ಮೆಲ್ಲರಿಗೆ ಕೃಪಾಶೀರ್ವಾದವನ್ನು ಕೊಟ್ಟು ಸನ್ಮಂಗಲವನ್ನು ಕೊಟ್ಟು ಆಯುರಾರೋಗ್ಯ ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಬೆಳಗ್ಗೆ ನೋಡಿ ನಮ್ಮ ತಂಗಿಯವರು ಹಾಗೆ ನಮ್ಮ ಶಶಿಯವರು ಬೆಳಗ್ಗೆ ನೋಡಿ ವ್ಯೂ ಹೇಗಿದೆ, ಹೋಗ್ತಾ ಇದ್ದಾರೆ ಪಾದಯಾತ್ರೆ. ಇಲ್ಲಿ ಏನ್ರಿ ಹಂಗೆ ಹೋಗೋದು ಬೆಳಗ್ಗೆ ಇಡೀ ರಾತ್ರಿ ಒಂದು ಸ್ಟೆಪ್ ಅಲ್ಲಿ 1 ತಾಸು ರೆಸ್ಟ್ ತೊಗೊಂಡು ಮತ್ತೆ ಇನ್ನೊಂದು ಹೋಗೋದೇ ಹೋಗೋದು ಪಾದಯಾತ್ರೆ. ಮಲ್ಲಯ್ಯ ದೇವ್ರೆ. ಇಲ್ಲಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನೈಟು. ಅದು ಆ್ಯಕ್ಚುಲಿ ಇನ್ನೊಂದು ದಾಸೋಹ ಇತ್ತು ಅದು ಹಿಂದ್ಗಡೆ, ಆ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯಾಟ್ರಿ ಲೋ ಇತ್ತು ನಂದು, ಹಂಗಾಗಿ ಆ ಒಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಅದ್ರಿಗೆ ಸ್ವಲ್ಪ ಮುಂದ್ಗಡೆ ಇದು ಗಂಗನಪಾಳ್ಯ ಇತ್ತು ನಾವಿರ್ತಕ್ಕಂಥ ಜಾಗ. ಇದು ಗಂಗನಪಾಳ್ಯ ನೋಡಿ ವ್ಯೂಸ್ ಬೆಳಗಿಂದ ಇದೆ ದಾಸೋಹ. ಇದು 3ನೇದು ಇದು ಆ್ಯಕ್ಚುಲಿ. 2ನೇದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ, ಇದು 3ನೇದು. ಇದು ಇಲ್ಲಿನೂ ಬೆಳಗ್ಗೆ ಸುಮಾರು 7 ಗಂಟೆ 7:30 ಆಗಿರ್ಬೋದು ನೋಡಿ. ಇಲ್ಲಿನೂ ಕಾಡಿನ ಮಧ್ಯೆ ಗುರು, ಇದು ಕಾಡಿನ ಮಧ್ಯದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ದೇವರಿಗೆ ಆ ಮಲಯ ಎಲ್ಲ ರೀತಿಯಿಂದ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ನೋಡಿ ಇಲ್ಲೆಲ್ಲ ಮನೆಗಳಿದೆ ಚಿಕ್ಕದಾಗಿ. ಇಲ್ಲಿನ ಒಂದು ಸಂಸಾರ ಸಾಕ್ತಾ ಇರುತ್ತೆ. ನೋಡಿ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಜನ, ಇವ್ರದ್ದು ಜೀವನನೇ ಆ ದೇವ್ರಿಗೆ ಎತ್ತಿದ್ದೆ ಮಾತು ಮಲಯಿಗೆ ಗೊತ್ತು. ಹಂಗೆ ಗೌರ್ಮೆಂಟ್ ಹೆಂಗೆ ಏನು ಗೊತ್ತಿಲ್ಲ, ಬಟ್ ಇವ್ರ ಜೀವನ ನಮ್ಗೆ ಅಷ್ಟು ಗೊತ್ತಿಲ್ಲ. ದೇವ್ರು ಸಾಗುತ್ತೆ ಅನಿಸುತ್ತೆ ನನ್ನ ಮನಸ್ಸಿನೊಟ್ಟಿಗೆ. ಡೊಂಕು ಮಲ್ಲಯ್ಯ ಸ್ವಾಮಿ ದರ್ಶನ ಬಂತು ನೋಡಿ. ಈಗ ಇಲ್ಲಿ ಸ್ಟೆಪ್ ಸ್ಟಾರ್ಟ್ ಆಗಿತ್ತು ಸ್ವಲ್ಪ. ಇಲ್ಲಿ ಡೊಂಕು ಮಲ್ಲಯ್ಯ, ಅದು ಈ ಒಂದು ದೇವರಿಗೆ ಡೊಂಕು ಮಲ್ಲಯ್ಯ ಅಂತ ಹೆಸರು ಕರೀತಾರೆ. ಸ್ವಾಮಿ ದೇವ. ಇದನ್ನ ದರ್ಶನ ತಗೊಂಡು ಮುಂದೆ ಮತ್ತೆ ಸ್ಟೆಪ್ ಬರುತ್ತೆ ನೋಡಿ. ಹರಕೆಗಳು ಏನೇನಿದ್ರು ಇಲ್ಲಿ ಆದಷ್ಟು ನೆರವೇರುತ್ತೆ. ಏನಾದರೂ ಸ್ವಲ್ಪ ಮಕ್ಕಳಾಗಲಾರ್ದವರಿಗೆ ಅಥವಾ ಮನೆಯೂ ಇಲ್ಲಿ ಕಟ್ತಾರೆ ಅಂದರೆ ಕಲ್ಲನ್ನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿದರೆ ಆದಷ್ಟು ಏಳಿಕೆ ಆಗುವಂಥದ್ದು. ಈ ವರ್ಷ ಅಲ್ಲ ಮುಂದಿನ ವರ್ಷ ಆದರೆ ಆದಷ್ಟು ಬೇಗ ಒಂದು ವರ ಕೊಡಪ್ಪ ಅಂತ ಈ ಒಂದು ಸ್ವಾಮಿಗೆ ಕೈ ಮುಗಿದು ನಮಸ್ಕಾರ ಮಾಡಿದ್ರೆ ಸಕ್ಸಸ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ತೊಟ್ಲು ಕಟ್ಟಿದವರಿಗೆ ಆಗಿದೆ. ಕೂಸಿನ ಕರ್ಕೊಂಬರ್ತಾರೆ ಸ್ವಾಮಿಗಳೇ, ದೇವ್ರೆ ಕೂಸಿನ ಕರ್ಕೊಂಬರ್ತಾರೆ. ಮಕ್ಕಳ ಮಲ್ಲಯ್ಯ ಕರುಣಿಸಿದಂದರೆ ಕೂಸು, ಸಣ್ಣ ಕೂಸುಗಳು ಇಲ್ಲೆಲ್ಲ ಕರ್ಕೊಂಬಂದು ಸ್ವಾಮಿಗೆ ದರ್ಶನ ನೋಡಿ. ಇಷ್ಟೆಲ್ಲ ಆರತಿಗಳನ್ನು ಎಷ್ಟು ಅಂದ್ಕೊಂಡವರೆಲ್ಲ ಇಲ್ಲಿ ಸ್ವಾಮಿಗೆ ಆರತಿಗಳನ್ನು ಕಟ್ಟಿ ಹೋಗ್ತಾರೆ. ಅದಾದ ನಂತರ ಮತ್ತೆ ಅವರೇ ಬಂದು ಬಿಡಿಸ್ತಾರೆ. ಇಲ್ಲಿ ಅದು ಕೋನ ಇತ್ತು ಅಂತಂದರೆ ಬಿಡಿಸ್ತಾರೆ. ಇವ್ರದ್ದೇ ಸ್ಟೋರಿ ಹೇಳಿದ್ನಲ್ಲ ನನಗೆ. ಇವರಿಗೆ ನೋಡಿ ಪ್ರತಿ ಒಂದು ಹಂತದಲ್ಲಿ ಇವರಿಗೆ ಯಶಸ್ವಿ ಆಗಿದೆ. ಹಂಗಾಗಿ
ಪಂಚಪೀಠ ಅದು ಈಗ ಅದು ಘಟನಾ ಇವನಿಗೆ ಕಟ್ಲಾಗತ್ತದ ಈಗ ಮಗನಿಗೆ ಆ ಘಟನಾ ಸಲಕ ನಾನು ಈಗ ಕುಟುಂಬ ನಾವು ಹೋಗ್ಲಿಲ್ಲ ಅಂದ್ರೆ ನೀನೇ ಹೋಗು ತಾಯಿ ತಂದಿದ್ದೇವು ನಾವು ನಮ್ಗೆ ಬಿಡ್ಲಾರ ಕರ್ಮಲ್ಲ ಅಂತ ಹಿಂಗೆ ವಿಚಾರ ಕೊಟ್ಟ ಅಲ್ಲ ಒಲ್ಲೊಲ್ಲ ಅಂತ ಬಂದಿರಿ ನೀವು ಅದು ನಾವು ಕರೆಕ್ಟ್ ಆಗ್ಯಾದ ದೇವ್ರ ಅದು ಕಂಟಿನ್ಯೂ ಮಾಡಿರಿ ಅದು ಈಗ ಈಗ ನಾ ಅಂದ ನಾ ಅಂದಿನ್ರಿ ಮನೆಯವ್ರಿಗೆ ನಂದು ಇದು ಅಲ್ಲ ಇದು ದೇವ್ರ ಇಚ್ಛೆ ಇರ್ತದ ಜೊತೆಗೆ ಅವ್ ಏನು ಬರ್ದಿರ್ತಾರ ಹಣಿ ಬರ್ದಾಗ ಅವನ ಅವ ತಿದ್ದುಪಡಿ ಮಾಡ್ಕೋಬೇಕು ಅವನ ಹಣಿವಾರ ಅವ ತಿದ್ದುಪಡಿ ಮಾಡ್ಕೋಬೇಕು ನಾ ಮಾಡ್ಕೋಬಾರ್ದು ಅಂತ ಅಂದ್ರೂ ವಿಷಯ ಇದೇನಾಯ್ತು ತಾಯಿ ತಂದಿ ಇದ್ದೆವು ಕಡೆಗೆ ತಾಯಿ ತಂದಿಗಾರೆ ಬಿಡ್ಲಿಕ್ಕೆ ಬರಲ್ಲ ನಾನು ರಾಶಿ ನಡ ಜೋಳದ ರಾಶಿ ಗುಂಡು ಗೋಧಿ ರಾಶಿ ಗಟ್ಟು ಬಿತ್ತಿವಿ ನಡೆದವ ಮತ್ತಲಕ್ಕಿಲ್ಲಿ ಮೊನ್ನೆ ಒಂದು ಅವಕಾಶ ಮಳೆ ಬರ್ಲಿಕ್ಕೆ ಮಕ್ಕಳು ಅದು ಗಾರದ ಬೆಳೆ ನಾವು ಬಿಟ್ಟಿರ ಈಗ ಅದಕ್ಕಾಗಿ ಅವ್ರ ಬದಲಿ ನಡಿಯಪ್ಪ ಅಂದ್ಕಿಸ ನಡು ಕಟ್ಟೀನಿ ಅದು 2ನೇ ಮಾದ್ವಾರದಾಗ ಕಟ್ಟೀನಿ ಒಂದು ಮಗಳಿಗೆ ಮಕ್ಕಳು ಅಲ್ಲವಾಗಿ ಇಲ್ಲೇ ಕಟ್ಟೀನಿ ಇಲ್ಲಿ ಇದ್ರದಾಗ ಆಕೆ ಎರಡು ಮಕ್ಕಳು ಅಯ್ಯವ ಈಗ 2 ಹುಡುಗಿಯರೇ ಅಯ್ಯದು ಈಗ ಸದ್ಯ ಪ್ರೆಸೆಂಟ್ ನಮ್ಮಲ್ಲೇ ಹೇಳೋದು ಬಣ್ಣ ಮಾಡ್ಕೊಂಡು ಬಂದು ಕುತ್ಕೊಂಡು 3-4 5 ತಿಂಗಳು ಐತೆ ರೀ ಹಾಂ ತೊಟ್ಲು ಕಟ್ಟಿ ಅಲ್ಲಿಗೆ ತೆಗಿ ಮಕ್ಕಳು ಅಲ್ಲೇ ಶುರುವಾಗಿ ಏನಂದ್ರಿ ಒಂದು ಕೊಡ ಆಯ್ತಾ ಈಗ ಅಕ್ಕಿ ಗೌಡ್ರ ಮಗ ಆಕೆಗೆ ಯಾರು ಹೇಳೋರು ಅವ್ರು ಆಚೆ ದಿರ್ಸಲಕ್ಕ ಅದು ಗಿಡ್ಡಿಲಿ ಹೋಗಿ ಕಟ್ಲಿದ್ದು ಕೊಡ ಎತ್ತಿ ಆ ಕೂಸ ಇದಾಯ್ತು ಫೇಲ್ ಆಯ್ತು ಭಾಳ ದಿವ್ಸನೇ ನಿಂತು ಅದು ನಿಂತು ಸಲಕ 2 ಪೂರ್ವ ಅದ್ರ ಕೂಸ ಗಣಸ ಮಗ ಏನು ಈಗ ಏನು ಈ ವಾತಾವರಣ ಏನೋ ಫುಡ್ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಭಾಳ ಅದು ಇಲ್ರಿ ಅದು ಏನೋ ಅಕ್ಕಿ ಸಸಿ ಇವೆಲ್ಲ ತಾಕತ್ತು ಮಾತಾಡೋಣ ನಾ ಎಲ್ಲ ಗೌಡ್ಕಿ ತೋರಿಸಿದ ನಾ ಸಸಿಗೆ ಬಂದಿದ್ದೀನಿ ನನಗೆ ಏನೋ ಆತೀಗ ಅದು ಮಗಳು ಈಗ ನಮ್ಗೆ ಆತದ ಈಗ 2 ಕಳ್ಳ ಇವನಿಗೆ ಇದು ತಟ್ಲಿಕ್ಕೆ ನೋಡ್ರಿ ತಟ್ಟಿ 3 ಪುರ್ಗಳ ಅದು ಇದು ಪಾರ 3 ಪುರ್ಗಳ ಒಂದು ಪಾರ ಹಿಡಿತ ಎಲ್ಲರೂ ಹೇಳ್ಯಾರ ಹೇಳಿದ್ರು ನಮ್ಮನೆ ಆಗ್ಯಾದ ಅದನ್ನು ಕೂಸ ಹಾಕ್ಲಿಬೇಕು ಅದು ರುಜುವು ಇರಲ್ಲ ನಾವು ಜಮೀನ್ದಾರ್ ಇದ್ದೇವೆ ನಮ್ಮ ಜಮೀನ್ ಮೇಲೆ ತಿರುಗಾಡಂತ ಮಗ ಆಗ್ಬೇಕು ಪೂರ್ಗಳವ್ರಿಗೆ ದಸ್ಪಸ್ಟ್ ಏಕ್ ನಮ್ಮ 1 ಒಂದು ಹೆಚ್ಚು ಸ್ಕೂಲ್ನಾಗ ಹೇಳಿದ್ನಲ್ಲ ಇದೇ ನೋಡಿ ಸ್ಥಳ ಅರಿಕೆಗಳನ್ನ ಕಟ್ಟಿ ಈಡೇರಿಸೋದಾಗಿರ್ಬೋದು ನಮ್ಮ ಮಿಸಸ್ಸವ್ರು ಎಲ್ಲ ಹೇಳ್ತಾ ಇದ್ದಾರೆ ನೋಡಿ ಅವರೆಲ್ಲ ನಮ್ಮ ತಂಗಿಯವರು ಅಲ್ಲೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಈಗ ನನಗೆ ಈ ಥರ ಎಲ್ಲ ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಮನೆ ಕಟ್ಟೋರು ಕಟ್ಟಿದರೆ ಅಂದರೆ ಮನೆ ಆಗಬೇಕು ಅನ್ನೋರು ಇಲ್ಲಿ ಕಟ್ಟಿದರೆ ಆದಷ್ಟು ಬೇಗ ಮಲ್ಲ ನೆರವೇರಿಸ್ತಾರೆ ಅಂತ ಒಂದು ನಂಬಿಕೆ ತೊಟ್ಲುಗಳನ್ನು ಕಟ್ಟಿದ್ದಾರೆ ಮಕ್ಕಳಾಗಲಾರ್ದವರು ಆಗುತ್ತೆ ಅದು 100% ಸತ್ಯನೇ ಇದೆ ಇಲ್ಲಿ ನೋಡಿ ಎಷ್ಟು ಜನ ಹರಕೆ ಕಟ್ಟಿದ್ದಾರೆ ಹಾಗೂ ಬಿಚ್ಚಿದ್ದಾರೆ ಇದು ಕೈಲಾಸ ದ್ವಾರ ಇಲ್ಲಿ ನಮ್ಮದೊಂದು ಪಿಕ್ಚರ್ ಆಗ್ತಾಯಿದೆ ನೋಡಿ ಫೋಟೋಸು ಇದು ಕೈಲಾಸ ದ್ವಾರ ಥ್ಯಾಂಕ್ ಯು